ಕೇವಲ 24 ಗಂಟೆ ಹಿಂದೆ ಇಡೀ ದೇಶವೇ ಭಾರತಕ್ಕೆ ಚಿನ್ನ ಗ್ಯಾರಂಟಿ ಎಂದು ಸಂತಸದಿಂದ ತೇಲಾಡ್ತಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಾಟ್ ಕುಸ್ತಿ ಪಂದ್ಯದಲ್ಲಿ ಎದುರಾಳಿಯನ್ನ ಹೊಸಕಿ ಹಾಕಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ಲು. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಕುಸ್ತಿಪಟು ಸೆಮಿಫೈನಲ್ಗೆ ಪ್ರವೇಶಿಸಿರುವ ಹೆಗ್ಗಳಿಕೆಗೆ ಪಾತ್ರಳಾಗಿದ್ಲು. ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬರಸಿಡಿಲಿನಂತೆ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು. ಅದೇನೆಂದ್ರೆ ಕುಸ್ತಿ ಫೈನಲ್ ಪಂದ್ಯದಲ್ಲಿ ವಿನೇಶ್ ಫೋಗಾಟ್ ಅನರ್ಹ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಲು ಶುರುವಾಯಿತು. ಕ್ರೀಡಾ ಪ್ರೇಮಿಗಳಿಗಂತೂ ನಿಜಕ್ಕೂ ಇದು ದೊಡ್ಡ ಆಘಾತವೇ ತಂದಿತ್ತು. ಅಸಲಿಗೆ ಅನರ್ಹಗೊಳಿಸಲು ಕಾರಣವಾಗಿದ್ದು ಕೇವಲ 100 ಗ್ರಾಂ ತೂಕವಷ್ಟೇ. ಇಷ್ಟಕ್ಕೆ ಒಲಿಂಪಿಕ್ಸ್ ಸಂಸ್ಥೆ ಪಂದ್ಯದಿಂದಲೇ ವಿನೇಶ್ನ ಹೊರಗೆ ಇಟ್ಟಿತ್ತು. ಚಿನ್ನದ ಕನಸು ಕಾಣ್ತಿದ್ದ ಇಂಡಿಯಾ ಆಸೆ ನುಚ್ಚು ನೂರಾಗಿತ್ತು. ಅಷ್ಟಕ್ಕೂ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ತೂಕ ಹೆಚ್ಚಲು ಸಾಧ್ಯವಾ? ಇಂತಹದೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅಷ್ಟಕ್ಕೂ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಹಿಂದೆ ಹೆಣ್ಣುಬಾಕ ಎಂಬುವವನ ವಿರುದ್ಧ ಬೀದಿಯಲ್ಲಿ ಹೋರಾಡಿದ್ದ ವಿನೇಶ್ ಫೋಗಾಟ್ರನ್ನ ರಸ್ತೆಯಲ್ಲಿ ಅಮಾನುಷವಾಗಿ ಎಳೆದಾಡಿ ಪೊಲೀಸರು ರಾಕ್ಷಸತ್ವ ತೋರಿಸಿದ್ರು. ಆಕೆ ಹಾಗೂ ಆಕೆಯ ಕುಟುಂಬವನ್ನ ಹೀನಾಯವಾಗಿ ನಿಂದಿಸಿದ್ರು. ಇಷ್ಟೆಲ್ಲ ಆದ್ರೂ ಆಕೆ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಿ ತಾನು ಏನೆಂದು ತೋರಿಸಲು ಮುಂದಾಗಿದ್ಲು. ಆದ್ರೆ ಕೆಲ ಶಕ್ತಿಗಳು ಆಕೆ ಸೋಲಿಸಿ ನಾವು ಗೆದ್ದಿದ್ದೇವೆ ಎಂದು ಮೆರೆಯುತ್ತಿವೆ. ಆದ್ರೆ ವಿನೇಶ್ಗೆ ಚಿನ್ನ ಸಿಗದೇ ಇರಬಹುದು. ಆದ್ರೆ ಭಾರತೀಯರ ಮನಸ್ಸಲ್ಲಿ ಆಕೆ ಎಂದಿಗೂ ಚಿನ್ನವೇ ಅನ್ನೋದನ್ನ ಸಾಬೀತು ಮಾಡಿದ್ದಾಳೆ. ವಿ ಪ್ರೌಡ್ ವಿನೇಶ್ ಫೋಗಾಟ್. ನೀವೇ ನಮಗೆ ಚಿನ್ನ ಎಂಬ ಮಾತುಗಳು ಪ್ರತಿಯೊಬ್ಬ ಭಾರತೀಯರ ಬಾಯಲ್ಲಿ ಬರುತ್ತಿರುವುದು ನಿಜಕ್ಕೂ ಹೆಮ್ಮೆ ತಂದಿದೆ. ಕೇವಲ 24 ಗಂಟೆ ಹಿಂದೆ ಇಡೀ ದೇಶವೇ ಭಾರತಕ್ಕೆ ಚಿನ್ನ ಗ್ಯಾರಂಟಿ ಎಂದು ಸಂತಸದಿಂದ ತೇಲಾಡ್ತಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಾಟ್ ಕುಸ್ತಿ ಪಂದ್ಯದಲ್ಲಿ ಎದುರಾಳಿಯನ್ನ ಹೊಸಕಿ ಹಾಕಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ಲು. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಕುಸ್ತಿಪಟು ಸೆಮಿಫೈನಲ್ಗೆ ಪ್ರವೇಶಿಸಿರುವ ಹೆಗ್ಗಳಿಕೆಗೆ ಪಾತ್ರಳಾಗಿದ್ಲು. ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬರಸಿಡಿಲಿನಂತೆ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು. ಅದೇನೆಂದ್ರೆ ಕುಸ್ತಿ ಫೈನಲ್ ಪಂದ್ಯದಲ್ಲಿ ವಿನೇಶ್ ಫೋಗಾಟ್ ಅನರ್ಹ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಲು ಶುರುವಾಯಿತು. ಕ್ರೀಡಾ ಪ್ರೇಮಿಗಳಿಗಂತೂ ನಿಜಕ್ಕೂ ಇದು ದೊಡ್ಡ ಆಘಾತವೇ ತಂದಿತ್ತು. ಅಸಲಿಗೆ ಅನರ್ಹಗೊಳಿಸಲು ಕಾರಣವಾಗಿದ್ದು ಕೇವಲ 100 ಗ್ರಾಂ ತೂಕವಷ್ಟೇ. ಇಷ್ಟಕ್ಕೆ ಒಲಿಂಪಿಕ್ಸ್ ಸಂಸ್ಥೆ ಪಂದ್ಯದಿಂದಲೇ ವಿನೇಶ್ನ ಹೊರಗೆ ಇಟ್ಟಿತ್ತು. ಚಿನ್ನದ ಕನಸು ಕಾಣ್ತಿದ್ದ ಇಂಡಿಯಾ ಆಸೆ ನುಚ್ಚು ನೂರಾಗಿತ್ತು. ಅಷ್ಟಕ್ಕೂ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ತೂಕ ಹೆಚ್ಚಲು ಸಾಧ್ಯವಾ? ಇಂತಹದೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅಷ್ಟಕ್ಕೂ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಹಿಂದೆ ಹೆಣ್ಣುಬಾಕ ಎಂಬುವವನ ವಿರುದ್ಧ ಬೀದಿಯಲ್ಲಿ ಹೋರಾಡಿದ್ದ ವಿನೇಶ್ ಫೋಗಾಟ್ರನ್ನ ರಸ್ತೆಯಲ್ಲಿ ಅಮಾನುಷವಾಗಿ ಎಳೆದಾಡಿ ಪೊಲೀಸರು ರಾಕ್ಷಸತ್ವ ತೋರಿಸಿದ್ರು. ಆಕೆ ಹಾಗೂ ಆಕೆಯ ಕುಟುಂಬವನ್ನ ಹೀನಾಯವಾಗಿ ನಿಂದಿಸಿದ್ರು. ಇಷ್ಟೆಲ್ಲ ಆದ್ರೂ ಆಕೆ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಿ ತಾನು ಏನೆಂದು ತೋರಿಸಲು ಮುಂದಾಗಿದ್ಲು. ಆದ್ರೆ ಕೆಲ ಶಕ್ತಿಗಳು ಆಕೆ ಸೋಲಿಸಿ ನಾವು ಗೆದ್ದಿದ್ದೇವೆ ಎಂದು ಮೆರೆಯುತ್ತಿವೆ. ಆದ್ರೆ ವಿನೇಶ್ಗೆ ಚಿನ್ನ ಸಿಗದೇ ಇರಬಹುದು. ಆದ್ರೆ ಭಾರತೀಯರ ಮನಸ್ಸಲ್ಲಿ ಆಕೆ ಎಂದಿಗೂ ಚಿನ್ನವೇ ಅನ್ನೋದನ್ನ ಸಾಬೀತು ಮಾಡಿದ್ದಾಳೆ. ವಿ ಪ್ರೌಡ್ ವಿನೇಶ್ ಫೋಗಾಟ್. ನೀವೇ ನಮಗೆ ಚಿನ್ನ ಎಂಬ ಮಾತುಗಳು ಪ್ರತಿಯೊಬ್ಬ ಭಾರತೀಯರ ಬಾಯಲ್ಲಿ ಬರುತ್ತಿರುವುದು ನಿಜಕ್ಕೂ ಹೆಮ್ಮೆ ತಂದಿದೆ.